ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಲಟ್ಟಿಸ್ ಮಾಡೋ ಜೋಳದ ರೊಟ್ಟಿ ಹೆಂಗಂತ ನೋಡೋಣ ಬರ್ರಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಚರಿಗೆಯಷ್ಟು ನೀರು ಹಾಕ್ಕೊಳ್ಳೋಣ್ರಿ. ನೀರು ಚೆನ್ನಾಗಿ ಓದಾಡ್ಬೇಕ್ರಿ. ತಟ್ಟಕ್ಕೆ ಬೇಜಾರಾದಾಗ ಈ ಥರ ಲಟ್ಟಿಸ್ಕೊಬೋದ್ರಿ. ನೀರು ಚೆನ್ನಾಗಿ ಕುದಿಬೇಕ್ರಿ. ಅದು ಕುದಿಯೋಷ್ಟೊತ್ತಿಗೆ ನಾವು ಹಿಟ್ಟು ಸಾನಿಸ್ಕೊಳ್ಳೋಣ್ರಿ. ಜೋಳದ ಹಿಟ್ಟು ಸಾನಿಸ್ಕೊಳ್ಳೋಣ್ರಿ. ಒಂದು 2-3 ಕಪ್ಪಷ್ಟು ಜೋಳದ ಹಿಟ್ಟು ಸಾನಿಸ್ಕೊಳ್ಳೋಣ್ರಿ. ಸಾನಿಸ್ಕೊಂಬಿಟ್ಟು ಇವಾಗ ನೋಡ್ರಿ ನೀರು ಓದಾಡ್ತಿರ್ತೈತೆ ನೋಡ್ರಿ. ಇವಾಗ ನೀರು ಓದಾಡೋ ನೀರನ್ನು ಗ್ಯಾಸ್ ಆಫ್ ಮಾಡಿಬಿಡೋಣ್ರಿ. ಇವಾಗ ನೋಡ್ರಿ ಚೆನ್ನಾಗಿ ಓದಾಡ್ಬೇಕ್ರಿ. ಇನ್ನೊಂದು ಸ್ವಲ್ಪ ಓದಾಡಬೇಕು. ತಳಮಳ ಅಂತಂದು ಎಷ್ಟು ಚೆನ್ನಾಗಿ ಓದಾಡುತ್ತೋ ಅಷ್ಟು ಚೆನ್ನಾಗಿ ಜಿಗಿಟ್ ಬರ್ತೈತ್ರಿ. ಇವಾಗ ನೋಡ್ರಿ ಸ್ವಲ್ಪ ಜೋಳದ ಒಣ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ಕಲಿಸ್ಕೋಬೇಕ್ರಿ. ಅಂದ್ರೆ ಜಿಗಿಟ್ ಹಾಕೋಬೇಕ್ರಿ. ಈ ಥರ ಚೆನ್ನಾಗಿ ಕಲಸಿ ಜಿಗಿಟ್ ಹಾಕ್ಕೊಳ್ಳೋಣ್ರಿ. ಜಿಗಿಟ್ ಹಾಕೊಂಬಿಟ್ಟು ಅದೆಲ್ಲ ಇಟ್ಟು ಜಿಗಿಟೆಲ್ಲ ತಕ್ಕೊಳ್ಳೋಣ್ರಿ. ಇವಾಗ ನೋಡ್ರಿ ಚೆನ್ನಾಗಿ ಜಿಗಿಟೆಲ್ಲ ತಕ್ಕೋಬೇಕ್ರಿ. ಈ ಥರ ಚೆನ್ನಾಗಿ ಜಿಗಿಟೆಲ್ಲ ತಕ್ಕೊಂಡು ಇವಾಗ ಇದಕ್ಕೆ ನೋಡ್ರಿ ಜಿಗಿಟೆಲ್ಲ ತಕ್ಕೊಂಡ್ಮೇಲೆ ಬಟ್ಟಿರಿ ಜಿಗಿಟ್ ರೊಟ್ಟಿಗೆ ಹಚ್ಚಾಕ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡೇನ್ರಿ. ಆಮೇಲೆ ಒಂದು ಕಾಟನ್ ಅರ್ಬೆ ಇಟ್ಕೊಂಡೇನ್ರಿ ಬಿಳೇದು. ಇವಾಗ ಜಿಗಿಟ್ ಹಾಕ್ಕೊಂಡೇನ್ರಿ. ಅದಕ್ಕೆ ಒಣದು ಜೋಳದ ಹಿಟ್ಟು ಹಾಕಿ ನಾದ್ಕೊಳ್ಳೋಣ್ರಿ. ಚೆನ್ನಾಗಿ ನಾದ್ಕೋಬೇಕ್ರಿ. ಗಟ್ಟಿಗೆ ನಾದ್ಕೋಬೇಕ್ರಿ ಸ್ವಲ್ಪ. ಅಂದರೆ ರೊಟ್ಟಿ ಅರಿಯಲ್ಲ ರೀ. ಸ್ವಲ್ಪ ಜಿಗಿ ಜಾಸ್ತಿ ಇರ್ಬೇಕ್ರಿ. ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ. ಸ್ವಲ್ಪ ತಣ್ಣೀರು ಹಾಕಿ ನಾದ್ಕೊಳ್ಬೇಕ್ರಿ. ನೋಡ್ರಿ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರು ಹಾಕಿ ನಾದ್ಕೋಬೇಕ್ರಿ. ಜೋಳದ ರೊಟ್ಟಿ ತಿಂದಾರ ಭಾಳ ಗಟ್ಟಿ ರೀ. ತುಂಬ ಚೆನ್ನಾಗಿರ್ತೈತ್ರಿ. ಬರದೇ ಇರೋರು ಈ ಥರ ಲಟ್ಟಿಸ್ಕೊಂಡು ಮಾಡ್ಬೋದ್ರಿ. ನೋಡ್ರಿ ಜೋಳದ ಹಿಟ್ಟು ನಾದ್ಕೋಬೇಕ್ರಿ ಚೆನ್ನಾಗಿ ಹಿಂಗೆ. ಇವಾಗ ನೋಡ್ರಿ ಜೋಳದ ಹಿಟ್ಟು ರೆಡಿ ಆಯಿತು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಳ್ಳೋಣ್ರಿ. ಹಂಚು ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಳೋಣ್ರಿ. ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಚಪಾತಿಗೆ ಎಷ್ಟು ಉಳ್ಳಿ ತೊಗೊತೀವೋ ಅಷ್ಟು ಹಿಟ್ಟು ತೊಗೊಂಡು ಇವಾಗ ಚಪಾತಿ ಒತ್ತೋ ಮನೆಗೆ ಲಟ್ಟಿಸ್ತೇವಲ್ರಿ. ಅದಕ್ಕೆ ಏನು ಮಾಡೋಣ್ರಿ ಹಾಳಿ ಕಟ್ಟಿದ್ದೀನಿ ನೋಡ್ರಿ. ಈ ಥರ ಹಾಳಿ ಕಟ್ಕೋಬೇಕ್ರಿ. ಎರಡು ಕಡೆ ಹಾಳಿ ಕಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕ್ರಿ. ಈಗ ಚಪಾತಿ ಹೆಂಗೆ ಒತ್ತೇವಲ್ಲ ಅದೇ ರೀತಿ ಒತ್ಕೋಬೇಕ್ರಿ. ರೌಂಡ್ ಶೇಪು ತುಂಬ ಚೆನ್ನಾಗಿ ಬರ್ತೈತ್ರಿ. ಈ ಥರ ಹಾಳಿ ಕಟ್ಕೋಬೇಕ್ರಿ. ಅಂದರೆ ಬೇಗನೆ ಆಗಿಬಿಡುತ್ತೆ, ಬೇಗನೆ ಮಾಡ್ಕೋಬೋದು. ರೊಟ್ಟಿ ನಾವು ಹೆಂಗೆ ತಡ್ತೇವಲ್ಲ ಅದಕ್ಕಿಂತ ಬೇಗನೆ ಆಗುತ್ತೆ. ನೋಡ್ರಿ ರೌಂಡ್ ಶೇಪ್ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ಇವಾಗ ತವಾಕ್ಕೆ ಹಾಕ್ಕೊಳ್ಳೋಣ್ರಿ. ತವಾಕ್ಕೆ ಹಾಕ್ಕೊಂಡು ಇವಾಗ ಕಾಟನ್ ಒಣ ಬಟ್ಟೆ ತಣ್ಣೀರು ಹಚ್ಚೋಣ್ರಿ. ಸ್ವಲ್ಪ ತಣ್ಣೀರು ಹಚ್ಬೇಕ್ರಿ. ನೋಡ್ರಿ ಇನ್ನೊಂದು ಜೋಳದ ರೊಟ್ಟಿದೆ. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಸ್ವಲ್ಪ ತಟ್ಕೋಬೇಕ್ರಿ. ತಟ್ಕೊಂಡು ಲಟ್ಸೋ ಮನೆ ಕಟ್ಕೊಂಡಿನಲ್ರಿ ಹಾಳಿ, ಆ ಲಟ್ಸೋ ಮನೆಯಿಂದ ಚೆನ್ನಾಗಿ ರೌಂಡ್ ಶೇಪ್ ಬರೋ ಥರ ನೋಡ್ರಿ ಚಪಾತಿ ಹೆಂಗೆ ಒತ್ತೇವಲ್ಲ ಆ ಥರ ಚೆನ್ನಾಗಿ ಒತ್ಕೋಬೇಕ್ರಿ. ನೋಡ್ರಿ ಇವಾಗ ಹೊಳಿಸಿ ಹಾಕಿದ್ನಲ್ರಿ ಬೇಯೋವರೆಗೂ ಬಿಡ್ಬೇಕ್ರಿ. ಸ್ವಲ್ಪ ಬೇಯ್ಬೇಕ್ರಿ ಚೆನ್ನಾಗಿ. ನೋಡ್ರಿ ಬೇಯೋವರೆಗೂ ಹಂಚಲ್ಲೇ ಬಿಡ್ಬೇಕ್ರಿ. ಇವಾಗ ಸ್ವಲ್ಪ ಹೊಳಿಸಿ ಹಾಕ್ಬಿಟ್ಟು ಎಲ್ಲೆಲ್ಲಿ ಬೆಂದಿರಲ್ಲ ಸ್ವಲ್ಪ ಕೈ ಎಲ್ಲೆಲ್ಲೇ ಒತ್ತಬೇಕ್ರಿ ರೊಟ್ಟಿಗೆ.
ಕೈ ಒತ್ತಬೇಕು ರೀ, ಅಂದ್ರೆ ಅಲ್ಲಿ ಬೇಯುತ್ತೆ. ನೋಡಿರಿ ಇವಾಗ ರೊಟ್ಟಿ ರೆಡಿ ಆಯ್ತು. ಜೋಳದ ರೊಟ್ಟಿ ಒಂದು ರೆಡಿ ಆಯ್ತು ನೋಡಿರಿ. ಇದೇ ರೀತಿ ಎರಡನೇದು ರೊಟ್ಟಿ ಹಾಕ್ತೇನೆ ನೋಡಿರಿ. ಅದೇ ಥರ ಕಾಟನ್ ಒಣ ಬಟ್ಟೆ ತಣ್ಣೀರು ಹಚ್ಕೊಳ್ಳೋಣ. ಕಾಟನ್ ಒಣ ಬಟ್ಟೆ ತೊಗೊಂಡು ಸ್ವಲ್ಪ ತಣ್ಣೀರು ಹಚ್ಕೊಳ್ಳೋಣ ರೀ. ಹಚ್ಕೊಂಡು ಸ್ವಲ್ಪ ಬೆಂದ ನಂತರ ನೋಡಿರಿ ಇವಾಗ ಹೊಳ್ಳಿಸಿ ಹಾಕೊಂಡ್ರಿ, ತಿರುವಿ ಹಾಕ್ಕೊಳ್ಳೋಣ ರೀ. ನೋಡಿರಿ ಈ ಥರ ತಿರುವಿ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಬೇಯಕ್ಕೆ ಬಿಟ್ಟು ಸ್ವಲ್ಪ ಬೇಯಬೇಕು ರೀ. ಈಸಿಯಾಗಿ ಮಾಡ್ಬೋದು ರೀ, ನೀವು ಈ ಥರ ಲಟ್ಟಿಸಿ ಮಾಡ್ಬೋದು ರೀ. ನೋಡಿರಿ ಮೂರನೇ ರೊಟ್ಟಿ ರೆಡಿ ಮಾಡ್ಕೊತಿದ್ದೀನಿ ರೀ. ಆ ಕಡೆ ಈ ಥರ ಬೇಯಬೇಕು ರೀ ಚೆನ್ನಾಗಿ. ನೋಡಿರಿ ಈ ಥರ ಹೊಳಿಸಿ ಹಾಕಿ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲೆಲ್ಲಿ ಸ್ವಲ್ಪ ಕೈ ಒತ್ತಬೇಕು ರೀ. ನೋಡಿರಿ ಈ ಥರ ಕೈ ಒತ್ತಬೇಕು. ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲೆಲ್ಲಿ ಸ್ವಲ್ಪ ಕೈ ಒತ್ತಬೇಕು ರೀ. ನೋಡಿರಿ ಎರಡನೇ ರೊಟ್ಟಿನ ರೆಡಿ ಆಯಿತು. ಅದೇ ರೀತಿ ಮೂರನೇ ರೊಟ್ಟಿ ಹಾಕ್ತೇನೆ ನೋಡಿರಿ. ಇವಾಗ ಒಣ ಬಟ್ಟೆಯಿಂದ ತಣ್ಣೀರು ಹಚ್ಕೊಳ್ಳೋಣ ರೀ. ತಣ್ಣೀರು ಹಚ್ಬಿಟ್ಟು ಇವಾಗ ಸ್ವಲ್ಪ ಬೆಂದ ನಂತರ ನೋಡಿರಿ ಸ್ವಲ್ಪ ಕೆಳಗಡೆ ಬೇಯಬೇಕು. ಕೆಳಗಡೆ ಬೆಂದ ನಂತರ ಹೊಳಿಸಿ ಹಾಕ್ಕೊಳ್ಳೋಣ ರೀ. ಹೊಳಿಸಿ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಬೇಯಬೇಕು. ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಜೋಳದ ರೊಟ್ಟಿ. ನೋಡಿರಿ ಹೊಳಿಸಿ ಹಾಕ್ಬಿಟ್ಟು ಹಸಿ ಸ್ವಲ್ಪ ಎಲ್ಲಿರುತ್ತೆ ನೋಡಿರಿ ಅಲ್ಲೆಲ್ಲೇ ಕೈ ಒತ್ತಿರಿ, ಅಂದರೆ ಬೊಬ್ಬೆ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡಿರಿ ಈ ಥರ ಎಲ್ಲ ರೊಟ್ಟಿನ ಅದೇ ರೀತಿ ಲಟ್ಟಿಸ್ಕೊಂಡಿನಿ ರೀ. ಅದೇ ರೀತಿ ನೋಡಿರಿ ಜೋಳದ ರೊಟ್ಟಿ ಎಲ್ಲ ರೆಡಿ ಆಗೈತೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ರೀ.